ಹುಬ್ಬಳ್ಳಿಯ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಕೇಸ್ಗೆ ಈಗೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ನಾನು ಆಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಸತ್ಯವನ್ನ ಮರೆಮಾಚಿ ಸರ್ಕಾರದ ದಾರಿ ತಪ್ಪಿಸಿದ್ದಾರಾ ಪೊಲೀಸರು? ಕರಸೇವಕನ ವಿರುದ್ಧ 16 ಕೇಸ್ಗಳಿದಾವೆ ಅಂತ ಸರ್ಕಾರ ಹೇಳಿತ್ತು. ಆದರೆ ಕರಸೇವಕನ ವಿರುದ್ಧ ದಾಖಲಾಗಿದ್ದ ಎಲ್ಲ ಪ್ರಕರಣಗಳು ಕೂಡ ಇತ್ಯರ್ಥ ಆಗಿದೆ. 16 ಪ್ರಕರಣದಲ್ಲಿ 15 ಪ್ರಕರಣಗಳು ಖುಲಾಸೆಯಾಗಿದೆ. ಇದ್ದದ್ದು ಒಂದೇ ಒಂದು ಪ್ರಕರಣ, ಅದು ಅಯೋಧ್ಯೆ ಗಲಾಟೆ ಪ್ರಕರಣ. ಸರ್ಕಾರದ ಸಚಿವರು ಪದೇ ಪದೇ 16 ಪ್ರಕರಣ ಅಂತ ಹೇಳ್ತಾ ಇದ್ರು. ಹಾಗಾದರೆ ರಾಜ್ಯ ಸರ್ಕಾರದ ದಾರಿ ತಪ್ಪಿಸಿದ್ಯಾರು? ಇನ್ಯಾರೋ? ಪೊಲೀಸರೇ, ಶಹರ ಠಾಣೆ ಪೊಲೀಸರೇ, ಆ ಪೊಲೀಸ್ ಇನ್ಸ್ಪೆಕ್ಟ್ರೇ. ಪೊಲೀಸರು ಸರ್ಕಾರದ ಸಚಿವರು ಮತ್ತು CM ದಾರಿ ತಪ್ಪಿಸಲಾಗಿದೆಯಾ ಅಂತ ಮೇ ಬಿ, ಅಥವಾ ಯಾವ ರೀತಿ ಬೇಕಾದ್ರೂ ತಗೋಬೋದು. ಇದು ಪ್ರೀ ಪ್ಲ್ಯಾನ್ ಅನ್ನೋದೇ ಆದರೆ ಸರ್ಕಾರನೇ ಯಾಕೆ ಡೈರೆಕ್ಷನ್ಸ್ ಕೊಟ್ಟಿರಬಾರ್ದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, 16 ಕೇಸ್ನಲ್ಲಿ 15 ಖುಲಾಸೆಯಾಗಿದೆ, ಒಂದು ಕೇಸ್ ಮಾತ್ರ ಆ್ಯಕ್ಟಿವ್ ಆಗಿದೆ. ಆದರೆ ಸರ್ಕಾರದವರು ಮಾತ್ರ 16 ಕೇಸ್ ಇದೆ. ಇಂಥ ಪ್ರಕರಣದಲ್ಲಿ ಸಾಮಾನ್ಯವಾಗಿ IO ಇನ್ವೆಸ್ಟಿಗೇಷನ್ ಆಫೀಸರ್ ಅಥವಾ ಪೊಲೀಸ್ ಸ್ಟೇಷನ್ ವತಿಯಿಂದ ಸರ್ಕಾರಕ್ಕೆ, ಗೃಹ ಸಚಿವರಿಗೆ ಮಾಹಿತಿ ಹೋಗಲ್ವಾ? ಯಾರು ಸರ್ಕಾರದ ದಿಕ್ಕು ತಪ್ಪಿಸಿದ್ದು ಇಲ್ಲಿ ಅಂತ? ಖಂಡಿತ ಅರವಿಂದ್, ಅಂದರೆ ಪ್ರಮುಖವಾಗಿ ಪ್ರಶ್ನೆ ಮೂಲಭೂತ ಪ್ರಶ್ನೆ ಇದಾಗಿರುವಂಥದ್ದು. ಯಾಕೆಂದರೆ ಸರ್ಕಾರ ಇದನ್ನು ಸಮರ್ಥನೆಗಿಳಿದ ಆ ಸಂದರ್ಭದಲ್ಲಿ, ಯಾಕೆಂದರೆ ಪ್ರಮುಖವಾಗಿ ಶ್ರೀಕಾಂತ್ ಪೂಜಾರಿಯನ್ನು ಬಂಧನಕ್ಕೊಳಪಡಿಸ್ತಾರೆ, ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥದ್ದು. ನ್ಯಾಯಾಂಗ ಬಂಧನಕ್ಕೆ ಕಳಿಸಿದಾಗ ಸರ್ವೇ ಸಾಮಾನ್ಯವಾಗಿ BJP ಕಾರ್ಯಕರ್ತರು ಮತ್ತು BJPಯ ನಾಯಕರು ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳೋ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ ರಾಮ ಭಕ್ತರನ್ನೇ ಟಾರ್ಗೆಟನ್ನು ಮಾಡ್ತಾರೆ. ಅಯೋಧ್ಯೆ ಏನು ಓಪನ್ ಆಗುವಂಥ ಸಂದರ್ಭದಲ್ಲಿ, ಅಂದರೆ ರಾಮ ಮಂದಿರ ಓಪನ್ ಆಗುವಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ರಾಮನ ಕಾರ್ಯಕರ್ತರೇನಿದ್ರು, ರಾಮನ ಭಕ್ತರ ಏನಿದ್ರು ಅವರನ್ನ ಪದೇ ಪದೇ ಟಾರ್ಗೆಟ್ ಅನ್ನ ಮಾಡುವಂಥದ್ದು. ಅದರಲ್ಲೂ ಕೂಡ ಹಿಂದೂ ಕಾರ್ಯಕರ್ತರನ್ನ ಹೆಚ್ಚಾಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ BJP ನಾಯಕರು ಮುಗಿಯನ್ನ ಬೀಳ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಅದನ್ನ ಸಮರ್ಥನೆ ಮಾಡ್ಕೊಳ್ಳೇಬೇಕು. ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆತನ ಪೂರ್ವಪರವನ್ನ ಕೆದಕ್ತಾ ಹೋಗ್ತಾರೆ. ಪೂರ್ವಪರವನ್ನ ಕೆದಕ್ತಾ ಹೋದ ಸಂದರ್ಭದಲ್ಲಿ ಆತನ ವಿರುದ್ಧ ಎಷ್ಟು ಪ್ರಕರಣಗಳಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಗೃಹ ಸಚಿವರು ಮತ್ತು ಖುದ್ದು CM ಸಿದ್ದರಾಮಯ್ಯ ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆತನ ವಿರುದ್ಧ 16 ಪ್ರಕರಣಗಳಿದ್ದಾವೆ. 16 ಪ್ರಕರಣಗಳಿದ್ದಂಥವ್ರನ್ನ ನೀವು BJPಯ ನಾಯಕರು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀರಿ. ಆತನನ್ನ ರಾಮ ಭಕ್ತ ಅಂತ ಹೇಳ್ತಾ ಇದ್ದೀರಿ. ರಾಮನೇ ಆತನನ್ನ ಕಾಯ್ಬೇಕು ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಕುಟುಕೋ ರೀತಿಯಲ್ಲಿ ಒಂದಷ್ಟು ಟ್ವೀಟ್ಗಳನ್ನು ಮಾಡುವಂಥದ್ದು, ಒಂದಷ್ಟು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಕೂಡ ಗೃಹ ಸಚಿವರಿಗೆ ಮತ್ತು CM ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ದಾರಿ ತಪ್ಪಿಸಿರುವಂಥ ಪ್ರಯತ್ನಗಳು ಆಗಿದ್ದಾವೆ. ಅದು ಪೊಲೀಸರ ಮೂಲಕ ಅನ್ನೋದು ಸ್ಪಷ್ಟವಾಗಿ ಈ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದರೆ ಆತನ ವಿರುದ್ಧ, ಶ್ರೀಕಾಂತ್ನ ವಿರುದ್ಧ 16 ಪ್ರಕರಣಗಳಿದ್ದಾವೆ. 16 ಪ್ರಕರಣಗಳಲ್ಲಿ ಈಗಾಗಲೇ 15 ಪ್ರಕರಣಗಳು ಖುಲಾಸೆ ಆಗಿದ್ದಾವೆ. ಯಾಕೆಂದರೆ ನ್ಯಾಯಾಂಗ ಬಂಧನ ಆಗಿರುವಂಥದ್ದು, ಅದರ ನಂತರ ಆತನ ವಿರುದ್ಧ ರಾಜಿ ಪ್ರಕರಣಗಳಾಗಿರುವಂಥದ್ದು ಮತ್ತು ಒಂದಷ್ಟು KP ಆಕ್ಟ್ನ ಆದಂಥ ಪ್ರಕರಣಗಳೇನಿತ್ತು ಅದಕ್ಕೆ ದಂಡವನ್ನು ವಿಧಿಸಿ ಆತನನ್ನು ಬಿಡುಗಡೆಗೊಳಿಸಿರುವಂಥದ್ದು, ಇದೆಲ್ಲ ಕೂಡ ಆಗಿರುವಂಥದ್ದು. ಅಂದರೆ ಆತನ ವಿರುದ್ಧ ಕೇವಲ 1992ರಲ್ಲಿ ದಾಖಲಾದಂಥ ಒಂದು ಅಯೋಧ್ಯೆ ಪ್ರಕರಣ, ಅಂದರೆ ಆ ಸಂದರ್ಭದಲ್ಲಿ ನಡೆದಂಥ ದೊಂಬಿ ಗಲಭೆ ಪ್ರಕರಣ ಏನಿತ್ತು, ಆ ಪ್ರಕರಣ ಒಂದೇ ಬಾಕಿ ಇದ್ದಂಥದ್ದು. ಈ ಒಂದು ಪ್ರಕರಣವನ್ನ ಇಟ್ಕೊಂಡು ಇವರು 16 ಪ್ರಕರಣ ಅಂತ ಹೇಳಿ ದಾರಿ ತಪ್ಪಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇದು ಒಂದು ಪ್ರೀ ಪ್ಲ್ಯಾಂಡ್, ಮತ್ತೊಂದು ಪೊಲೀಸರು ಸರ್ಕಾರದ ದಿಕ್ಕು ತಪ್ಪಿಸಿದ್ದಾರೆ. ಹಾಗಾಗಿ BJPಯವರು ಅಲ್ಲಿನ ಇನ್ಸ್ಪೆಕ್ಟರ್ನ ಅಮಾನತು ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಸರ್ಕಾರ ಮಾತ್ರ BJPಯ ಒತ್ತಡಕ್ಕೆ ಮಣಿತಾ ಇಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಆ ಪೊಲೀಸರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ.